ನಮಸ್ಕಾರ. IPL 2026 ನೇರ ಪ್ರಸಾರ ಯಾವ ಚಾನಲ್ನಲ್ಲಿ ಮೊಬೈಲಲ್ಲಿ ಫ್ರೀ ಆಗಿ ನೋಡೋದು ಹೇಗೆ, ಇದೆಲ್ಲದರ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು IPLನಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು IPL 2026 ಮೊದಲಿನ ವೇಳಾಪಟ್ಟಿ ಮಾರ್ಚ್ 20ಕ್ಕೆ ನಿಗದಿಯಾಗಿತ್ತು. ಈ ಮೂಲಕ ಭಾರತದಲ್ಲಿ ಎಲೆಕ್ಷನ್ ಇರುವ ಕಾರಣ 2 ದಿನಗಳ ಕಾಲ ಮುಂದೂಡಲಾಗಿದ್ದು, ಮಾರ್ಚ್ 28ಕ್ಕೆ ಈ ಒಂದು IPL ಸೀಸನ್ 19 ಆರಂಭವಾಗಲಿದೆ. ಹೀಗಾಗಿ ಮಾರ್ಚ್ 28ಕ್ಕೆ ಆರಂಭವಾದ ಈ ಒಂದು IPL ಸೀಸನ್ 19 ಮೇ 31ಗೆ ಕೊನೆಗೊಳ್ಳಲಿದೆ. ಹೀಗಾಗಿ ಈ ಒಂದು IPLಗೆ ಎಲ್ಲ ತಂಡಗಳು ಕೂಡ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಂಡದ್ದು. ಅದರಲ್ಲೂ RCB ತಂಡ ಕೂಡ ಸಿದ್ಧತೆಯಲ್ಲಿ ತೊಡಗಿದೆ. ಮತ್ತೊಮ್ಮೆ ಟ್ರೋಫಿ ಗೆಲ್ಲಲು RCB ಕಣ್ಣಿಟ್ಟರೆ, ಇತ್ತ ಪಂಜಾಬ್ ಕಿಂಗ್ಸ್ ಕೂಡ ಕಳೆದ ಬಾರಿ ರನ್ನರ್ ಅಪ್, ಅದು ಕೂಡ ಟ್ರೋಫಿಯ ಮೇಲೆ ಕಣ್ಣಿಟ್ಟದ್ದು. ಹೀಗಾಗಿ ಎಲ್ಲ ತಂಡದ ಆಟಗಾರರು ಕೂಡ ಭರ್ಜರಿ ಪ್ರಾಕ್ಟೀಸ್ನಲ್ಲಿ ತೊಡಗಿಕೊಂಡದ್ದು. ಹಾಗಾದರೆ ಈ ಬಾರಿಯ IPL ಸೀಸನ್ 19 ಯಾವಾಗ ಪ್ರಾರಂಭವಾಗುತ್ತಂದರೆ ಮಾರ್ಚ್ 28. ಬಟ್ ಇದರ ಒಂದು ಲೈವ್ ಸ್ಟ್ರೀಮ್ ನೀವು ನೋಡೋದು ಹೇಗೆ ಅಂತ ಕೇಳ್ತೋದ್ರೆ, ಮೊಬೈಲಲ್ಲಿ ನೋಡ್ತಾರೆ ಅಂದರೆ ಜಿಯೋ ಹಾಟ್ಸ್ಟಾರ್ನಲ್ಲಿ ನಿಮಗಿದೆ ಸಿಗ್ತಾ ಇದೆ. ಬಟ್ ಅದೇ ಥರ ನೀವು ಕನ್ನಡದಲ್ಲಿ ಕೂಡ ಜಿಯೋ ಹಾಟ್ಸ್ಟಾರ್ನಲ್ಲಿ ನೋಡ್ಬೋದು. ಅದು ಬಿಟ್ಟರೆ ನಿಮಗೆ IPL ಅನ್ನು ನೀವು ಟಿವಿಯಲ್ಲಿ ನೋಡ್ತೀರಾ ಅಂತಂದರೆ ಟಿವಿಯಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ಕೂಡ ನಿಮಗೆ ಅದು ಲೈವ್ ಸ್ಟ್ರೀಮ್ ಸಿಗ್ತಾ ಇದೆ. ಅದು ಬಿಟ್ಟರೆ ನೀವು ಟಿವಿಯಲ್ಲಿ ಸ್ಟಾರ್ ಸ್ಪೋರ್ಟ್ಸ್ನ ಎಲ್ಲ ನೆಟ್ವರ್ಕ್ನಲ್ಲಿ ಕೂಡ IPL 2026 ಫ್ರೀ ಆಗಿ ನೀವು ನೋಡ್ಬೋದು. ಇದು ಏನಪ್ಪ ಅಂದರೆ IPLನ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. IPL ಲೈವ್ ಸ್ಟ್ರೀಮ್ ನೋಡೋದು ಹೇಗೆಂದರೆ, ಮೊಬೈಲಲ್ಲಿ ನೋಡ್ತದೆ ಅಂದರೆ ಜಿಯೋ ಹಾಟ್ಸ್ಟಾರ್, ನೀವು ಟಿವಿಯಲ್ಲಿ ನೋಡಬೇಕಾದ್ರೆ ಸ್ಟಾರ್ ಸ್ಪೋರ್ಟ್ಸ್ನ ಎಲ್ಲ ನೆಟ್ವರ್ಕ್ನಲ್ಲಿ ಕೂಡ ಸಿಗ್ತದೆ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸುತ್ತಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು.